ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋ, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಅವರಿಬ್ಬರದ್ದು 5 ವರ್ಷದ ಪ್ರೀತಿ. 5 ವರ್ಷಗಳಿಂದಲೂ ಕೂಡ ರನ್ನ ಚಿನ್ನ ಅಂತಿದ್ದವ ಈಗ ಏಕಾಏಕಿ ಪ್ರೀತಿಸಿದ ಯುವತಿಗೆ ಕೈ ಕೊಟ್ಟು ಮನೆಗೆ ಬಂದು ಕೂತ್ಕೊಂಡಿದ್ದಾನೆ. ಏನು ತಿಳಿಲಾರದಂಥ ಯುವತಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಈಗ ಯುವಕನ ಮನೆಗೆ ಆಕೆ ಬಂದು ಕೂತಿರ್ತಕ್ಕಂಥದ್ದು ನನಗೆ ಮೋಸ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಏನಿದು ಲವ್ ದೋಖಾ ಕಹಾನಿ ಅಂತ ನೋಡ್ತಾ ಹೋಗೋಣ ಈ ಒಂದು ಡಿಜಿಟಲ್ ಕಂಟೆಂಟ್ ಅಲ್ಲಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಅಂದ್ರೇ ಹಾಗೆ, ಎಲ್ಲಿವರೆಗೂ ಹುಡುಗ ಹುಡುಗಿ ಚೆನ್ನಾಗಿರ್ತಾರೋ ಅಲ್ಲಿವರೆಗೂ ರನ್ನ ಚಿನ್ನ ಅಂತ ಹೇಳಿ ಇಬ್ರು ಕೂಡ ಒಟ್ಟಿಗೆ ಇರ್ತಾರೆ. ಯಾವಾಗ ಮದುವೆ ವಿಚಾರಗಳು ಮುಂದೆ ಬರ್ತಾವೋ ಆಗ ಅಸಲಿ ಬಣ್ಣಗಳು ಬಯಲಾಗುತ್ತವೆ. ಬಹುತೇಕ 70% ಪ್ರೀತಿಗಳು ಈ ಮದುವೆ ಅನ್ನುವಂಥ ವಿಚಾರ ಬಂದಾಗನೇ ಮುರಿದು ಹೋಗುತ್ತೆ. ಸೊ ಆ ಒಂದು ಕೆಟಗರಿಗೆ ಕೂಡ ಇದೇ ಒಂದು ಘಟನೆ ಅಂತಾನೆ ಹೇಳ್ಬೋದು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮದ ಅಕ್ಷಯ್ ಉಪ್ಪಾರ್ ಎನ್ನುವಾತ ಈಗ ಏನಂತಂದ್ರೆ ತನ್ನ ಪ್ರೀತಿಸಿದ ಹುಡುಗಿಗೆ ಕೈಕೊಟ್ಟು ಮನೆಯಲ್ಲಿ ಬಂದು ಕೂತಿರ್ತಕ್ಕಂಥ ಆರೋಪವನ್ನು ಎದುರಿಸ್ತಾ ಇದ್ದಾನೆ. ಇದೇ ತಾಲೂಕಿನ ಕಾಗವಾಡ ಪಟ್ಟಣದ ನಿವಾಸಿ ಮೇಘಾ ಅನ್ನುವಂಥ ಯುವತಿ ಜೊತೆಗೆ ಕಳೆದ 5 ವರ್ಷಗಳಿಂದಲೂ ಕೂಡ ಪ್ರೀತಿಯನ್ನ ಮಾಡ್ತಾ ಇದ್ದ. 5 ವರ್ಷಗಳಿಂದಲೂ ಕೂಡ ಏನಂತಂದ್ರೆ ನಾನಿನ್ನ ಮದುವೆ ಆಗ್ತೀನಿ, ನೀನೇ ನನ್ನ ಬಾಳ ಸಂಗಾತಿ, ಇಬ್ರು ಕೂಡ ಒಟ್ಟಿಗೆ ಇರೋಣ, ಒಟ್ಟಿಗೆ ಜೀವನ ಮಾಡೋಣ ಅಂತ ಹೇಳಿ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದ ಅನ್ನುವಂಥ ಆರೋಪವನ್ನ ಇವತ್ತು ಮೇಘಾ ಮಾಡ್ತಾ ಇದ್ದಾಳೆ. ಆದ್ರೆ ಕಳೆದ 6 ತಿಂಗಳಿಂದ ಕೂಡ ಏನಂತಂದ್ರೆ ಇಬ್ಬರ ಪ್ರೀತಿ ನಡುವೆ ಒಂದಷ್ಟು ಬಿರುಕು ಮೂಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಪ್ರಮುಖ ಕಾರಣ ಮದುವೆ. ಯಾವಾಗ ಯುವತಿ ನನ್ನನ್ನ ಮದುವೆ ಮಾಡ್ಕೋ ಅಂತ ಗಂಟು ಬೀಳ್ತಾಳೋ ಆಗ ಏನಂತಂದ್ರೆ ಅಕ್ಷಯ್ನ ನಿಜ ಬಣ್ಣ ಬಯಲಾಗುತ್ತೆ. ಆತ ಕ್ರಮೇಣವಾಗಿ ಏನಂತಂದ್ರೆ ಮೇಘಾ ಒಟ್ಟಿಗೆ ಇರ್ತಕ್ಕಂಥ ಸಂಬಂಧವನ್ನ ಕಡಿತಗೊಳಿಸೋಕೆ ಶುರು ಮಾಡ್ತಾನೆ. ಅಷ್ಟಾದ್ರೂ ಕೂಡ ಏನಂತಂದ್ರೆ ಕಳೆದ 6 ತಿಂಗಳಿಂದಲೂ ಕೂಡ ಇಬ್ಬರ ನಡುವೆ ಅಷ್ಟಕ್ಕಷ್ಟೇ ಇದ್ದಂತ ಪ್ರೀತಿ ಯಾವಾಗ ಮೇಘಾ ತೀವ್ರ ಒತ್ತಡವನ್ನ ಹಾಕ್ತಾಳೋ, ಇಲ್ಲ ನೀನು ಮದುವೆ ಆಗ್ಲೇಬೇಕು ಅನ್ನುವಂಥ ಪ್ರಸ್ತಾಪವನ್ನ ಮಾಡ್ತಾಳೋ, 2 ತಿಂಗಳ ಹಿಂದೆ ಈ ಏನಂತಂದ್ರೆ ಅಕ್ಷಯ್ ಏನಂತಂದ್ರೆ ಮೇಘಾ ಒಟ್ಟಿಗೆ ಸಂಪೂರ್ಣವಾದಂತ ಮಾತುಕತೆಯನ್ನ ಸ್ಟಾಪ್ ಮಾಡಿ ಆಕೆಯಿಂದ ದೂರ ಆಗಿದ್ದಾನೆ ಅನ್ನುವಂಥ ಆರೋಪವನ್ನ ಇವತ್ತು ಮೇಘಾ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ನೋಡೋದಾದ್ರೆ ಇಬ್ರು ಕೂಡ ಒಂದೇ ತಾಲೂಕಿನವರು. ಅಕ್ಷಯ್ಗೆ ಸುಮಾರು 34 ವರ್ಷ, ಹಾಗೆ ಮೇಘಾ ಕೂಡ ಸರಿಸುಮಾರು 30 ವರ್ಷ. ಇಬ್ರು ಕೂಡ 5 ವರ್ಷದಿಂದ ನಿರಂತರವಾಗಿ ಪ್ರೀತಿಯನ್ನ ಮಾಡ್ತಾ ಇದ್ರು. ಅಕ್ಷಯ್ ಮೇಲಿಂದ ಮೇಲೆ ಏನಂತಂದ್ರೆ ಮೇಘಾ ಜೊತೆಗೆ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿದ್ದ ಅನ್ನುವಂಥ ಮಾತನ್ನ ಇವತ್ತು ಮೇಘಾ ಹೇಳ್ತಾ ಇದ್ದಾಳೆ. ಮೋಸ ಮಾಡ್ಕೋತ ಏನಂದೆಲ್ಲ ಹೊಡಿದ ಮುಂದಿನ ಎಲ್ಲ ನನಗೆ ಗೊತ್ತಿದ್ರು ನನಗೆ ಅವ್ ಮತ್ತೆ ಮೋಸ ಮಾಡ್ಕೋತಿಲ್ಲ, ನೀ ಶಿರೋದಿ ಹಂಗೆ ಮಾಡ್ತೀನಿ ಅಂತ ಹೇಳಿದಮ್ಮ. 2 ತಿಂಗಳ ಹಿಂದೆ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ನನ್ಗೆ ಮೋಸ ಮಾಡ್ದ. ನನ್ ಕೂಡ ಪ್ರತಿಯೊಂದು ಎಲ್ಲ ಮಾಡಿಬಿಟ್ಟಿದ್ದಾನೆ. ನನ್ನ ಕಡೆ ಎಲ್ಲ ಬುಕ್ ಹೋದವು ಎಲ್ಲಾನೇ ಇದಾವ. ನನಗೆ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದ. ಯಾವಾಗ ಮೇಘಾ ಮದುವೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿತಾಳೋ ಆಗ ಅಕ್ಷಯ್ ನನ್ನನ್ನ ಬಿಟ್ಟು ದೂರ ಆಗಿದ್ದಾನೆ, ನನ್ನ ಜೊತೆಗೆ ಮಾತು ಕೂಡ ಆಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾಳೆ. ಇನ್ನು 2 ತಿಂಗಳ ಹಿಂದೆ ಏನು ಅಕ್ಷಯ್ ಮಾತನ್ನ ಬಿಡ್ತಾನೆ, ಆಗ ಮೇಘಾ ಸಾಕಷ್ಟು ಅಂತಂದ್ರೆ ಆ ಅಕ್ಷಯ್ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಮೇಘಾ ಫೋನ್ ಕೂಡ ರಿಸೀವ್ ಮಾಡದಂತ ಅಕ್ಷಯ್ ತನ್ನ ಗ್ರಾಮದಲ್ಲೇ ಬಂದು ಉಳ್ಕೊಂಡು ಆಕೆಯಿಂದ ದೂರ ಉಳ್ಕೊಳ್ತಾರೆ. ಮನ್ಯಾಗ ಇವ್ರು ಕರೀತಾರ ನ್ಯಾಯ ಮಾಡೋದು ಆಗ್ತೈತಿ ಅಂದ್ರ ಬಿ ನಮ್ಮ ತಂದ್ರು ಮೊದಲಿಂದ ಕೇಳ ಮಗ ಮಿರಸ್ಕ್ ಹೋಗಿದ ಅಂತ ಹೇಳ್ದಾರಪ್ಪ. ಮಿರಸ್ಕ್ ಹೋಗಿದ ನಮ್ಮ ಹಿಂದಿನ ರಾತ್ರಿ ಫೋನ್ ಹಚ್ಚ ನಾವು ದಿನ ಬರಕ್ 1.5 ತಾಸು ಬೇಕತ್ತ. 7 ಗಂಟೆಗೆ ಫೋನ್ ಹಚ್ಚ ಅಂತಲೇ 1.5 ತಾಸಲೆ ಬರಂಗಿನ ಮತ್ತೆ ನ್ಯಾಯ ಹರ್ಯಾಗ ಭಾಕ್ ಮಾಡುವಂತ ಅವ್ರ ನ್ಯಾಯ ಅಂದ್ರ ಹರ್ಯಾಗದ್ ಕೂಡ್ಲೆ ಬಂದಿನ್ರಿ. ನಾನು ನೀವು ಮಾಡ್ಕೋತ ಕುಂಡ್ರೆ ನಾ ಮುಂದೆ ಹೋಗ್ತಾನು, ನೀವು ನ್ಯಾಯ ಮಾಡ್ಕೊಂಡು ಅಲ್ಲೇ ಬರ್ರಿ, ಇಲ್ಲ ನೀವು ಅವ್ರು ಎಲ್ಲಾರು ನ್ಯಾಯದವ್ರನ್ನ ತಗೊಂಡ ಬರ್ರೈತಿ. ಈ ವಿಚಾರ ಮನೆಯವ್ರಿಗೂ ಕೂಡ ಗೊತ್ತಿರಲ್ಲ. ಏನ್ ಮಾಡ್ಬೇಕು ಅಂತ ತಿಳಿಯದಂತ ಮೇಘಾ ಈ ಒಂದು ತಮ್ಮ ಇಬ್ಬರ ಪ್ರೀತಿಯನ್ನ ಸ್ವತಃ ಅಕ್ಷಯ್ ತಂದೆವರೆಗೂ ಕೂಡ ಆಕೆ ಮುಟ್ಟಿಸ್ತಾಳೆ. ಆದರೆ ವಿಪರ್ಯಾಸ ಅಂತಂದ್ರೆ ಅಕ್ಷಯ್ ತಂದೆ ತಾಯಿ ಎಲ್ಲರೂ ಕೂಡ ಒಟ್ಟಿಗೆ ಇದ್ಕೊಂಡು ಮೇಘಾ ಜೊತೆಗೆ ಮದುವೆ ಮಾಡೋದಕ್ಕೆ ಅವರು ನಿರಾಕರಣೆ ಮಾಡ್ತಾರೆ. ಯಾವಾಗ ಅಕ್ಷಯ್ ಮನೆಯವ್ರ ಕಡೆಯಿಂದಲೂ ಕೂಡ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲೋ ಆಗ ರೊಚ್ಚಿಗೆದ್ದಂತ ಮೇಘಾ ನೇರವಾಗಿ ಒಂದು ಕೆಲಸವನ್ನ ಮಾಡ್ತಾಳೆ. ಏನಪ್ಪಾ ಅದಂತಂದ್ರೆ ನೇರವಾಗಿ ಅಕ್ಷಯ್ನ ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಇವತ್ತು ಉಪ್ಪಾರವಾಡಿ ಗ್ರಾಮದಲ್ಲಿ ಏನು ಅಕ್ಷಯ್ ಮನೆ ಇದೆ, ಆ ಅಕ್ಷಯ್ ಮನೆ ಮುಂದ್ಗಡೆ ಕೂತ್ಕೊಂಡು ಒಬ್ಬಂಟಿಯಾಗಿ ಇವತ್ತು ಆಕೆ ಹೋರಾಟ ಮಾಡ್ತಾ ಇದ್ದಾಳೆ. ನಿನ್ನೆ ಇಡೀ ದಿನ ಏನಂತಂದ್ರೆ ಅಕ್ಷಯ್ ಮನೆ ಬಾಗಿಲಿಗೆ ಮನೆ ಕಟ್ಟೆಗೆ ಕೂತ್ಕೊಂಡು ಏನಂತಂದ್ರೆ ಅಕ್ಷಯ್ ವಿರುದ್ಧ ಪ್ರತಿಭಟನೆ ನಡೆಸಿದಳು. ಸ್ಥಳಕ್ಕೆ ಕಾಗವಾಡ ಪೊಲೀಸರು ಕೂಡ ಬಂದು ಇಬ್ಬರ ನಡುವಿನ ಸಮಸ್ಯೆ ಬಗೆಹರಿಸೋದಕ್ಕೆ ಒಂದಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾರೆ.
ಆದ್ರೆ ಅಕ್ಷಯ್ ಮನೆಯವರು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಒಪ್ಪೋದಿಲ್ಲ. ಬದಲಾಗಿ ಮೇಘಾ ಜೊತೆಗೆ ಮತ್ತೆ ಜಗಳವನ್ನ ಆಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಮೇಘಾ ಬಳಿ ಇರ್ತಕ್ಕಂಥ ಒಂದಷ್ಟು ಫೋನ್ನಲ್ಲಿ ಇರ್ತಕ್ಕಂಥ ಒಂದಷ್ಟು ಫೋಟೋ ವಿಡಿಯೋ ಆಕೆ ತೋರ್ಸೋದಕ್ಕೆ ಮುಂದಾಗ್ತಾಳೆ. ಆ ಒಂದು ಸಂದರ್ಭದಲ್ಲಿ ಅಕ್ಷಯ್ ಏನಂತಂದ್ರೆ ಆ ಮೇಘಾ ಫೋನನ್ನು ತೆಗೆದು ಆತ ಆ ಫೋನನ್ನು ಒಡೆದು ಹಾಕಿದ್ದಾನೆ ಅನ್ನುವಂಥ ಆರೋಪವನ್ನ ಇವತ್ತು ಮೇಘಾ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಮೇಘಾ ಆರೋಪವೇನು, ಆಕೆ ಹೇಳುವಂಥದ್ದು ಏನು ಅನ್ನೋದ್ರ ಕುರಿತು ಬನ್ನಿ ನೋಡೋಣ. ಹೊಡೆದು ಏನ್ ಮಾಡಿದೆ ಎಲ್ಲ ನಿಮಗೆ ಗೊತ್ತಾಯ್ತು. ಈಗ ವಡೀಲ್ ಬೇಡ ನ್ಯಾಯ ಬೇಕಾ ಅಣ್ಣ, ಯಾರ್ದು ಬೇಕು ಮೊಬೈಲ್ ಬ್ಯಾಡ್ವಿ ಮೊಬೈಲ್ ಬ್ಯಾಡಿ ಬರಂಗಿಲ್ಲ. ನಿನ್ ಸತ ಬರಂಗಿಲ್ಲ, ಬರ್ದಿಟ್ ಸೈತ ನಾವು ಬಿಡಂಗಿಲ್ಲ. ಮೊಬೈಲ್ ನೋಡ್ದಾಗ ಪ್ರೂಫ್ ಎಲ್ಲ ಹಾಳು ಮಾಡಿದ. ಈಗ ವಿಚಾರ ಎರಡೆರಡು ಸಲ ಪ್ರೆಗ್ನೆಂಟ್ ಮಾಡಿದಾರೆ ನನ್ನ ನೀವು ಅವ್ರಿಗೆ ನೋಡ್ರಣ್ಣ ನೋಡ್ರಣ್ಣ ಅಂತ ಕಾಕಪಡ್ಲ ಅವ್ರಿಗೆ ಗೌಡ್ರಿಗೆ ಹೇಳಂತ ಅವ್ರ ಮೊಬೈಲ್ ಕೊಡ್ತೀನಿ ಕಸ್ಕೊಂಡ್ ಮೊಬೈಲ್ ಮಾಡೋದು ಹೋಗೋದನ್ನ ನೀವು ಇವೆಲ್ಲ ನೀವು ನ್ಯಾಯ ಮಾಡಿ ಕುಡಿ ಬುಕ್ಣೆ ಮಾಡಿದ. ಈಗ ವಿಚಾರ ಮಾಡ್ರಿ ಸಿಗ್ಬಾರ್ದಂಗ್ ಮಾಡಿ ನಾವು ಎಲ್ಲ ಸೆಟ್ ಮಾಡಿ ಬಂದ ನನಗೆ ಗೊತ್ತಿತ್ತ ಅಂದ ನಾ ಮಾಡಿದನೆಲ್ಲ ಬರೋಬರ ಖರೆ ಅದಕ್ಕಿಂತ ಹೆಚ್ಚಿತ್ತು ಈ ಫೋನ್. ಸೊ ಇದು ಮೇಘಾ ಹೇಳುವಂಥದ್ದು. ಕಳೆದ 5-6 ವರ್ಷಗಳಲ್ಲೂ ಕೂಡ ನನ್ನನ್ನು ಉಪಯೋಗ ಮಾಡ್ಕೊಂಡಿದ್ದಾನೆ, ದೈಹಿಕವಾಗಿ ನನ್ನನ್ನು ಬಳಸ್ಕೊಂಡಿದ್ದಾನೆ, ನನ್ನನ್ನು ಮದುವೆ ಆಗ್ತೀನಿ ಅಂತ ಕೂಡ ಹೇಳಿದ್ದ. ಆದರೆ ಈಗ ನನಗೆ ಅಕ್ಷಯ್ ಕೈ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾನು ಅಕ್ಷಯ್ನ ಬಿಡಲ್ಲ, ಅಕ್ಷಯ್ ನನ್ನನ್ನು ಮದುವೆ ಆಗಲೇಬೇಕು ಅನ್ನುವಂಥ ಪಟ್ಟನ್ನ ಇವತ್ತು ಮೇಘಾ ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ಗ್ರಾಮದ ಹಿರಿಯರು, ಗ್ರಾಮದ ಮುಖಂಡರು ಮೇಘಾ ಮತ್ತೆ ಅಕ್ಷಯ್ ನಡುವಿನ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಗ್ರಾಮದಲ್ಲೇ ಒಂದು ಏನಂತಂದ್ರೆ ಸಂಧಾನ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಸಂಧಾನ ಸಭೆಯಲ್ಲಿ ಇದುವರೆಗೂ ಕೂಡ ಯಾವುದೇ ಫಲ ಸಿಕ್ಕಿಲ್ಲ. ಇನ್ನೂ ಕೂಡ ಏನಂತಂದ್ರೆ ಮಾತುಕತೆ ನಡೀತಾ ಇದೆ ಅಂತ ಹೇಳ್ಬೋದು. ಒಟ್ಟಲ್ಲಿ ಇಡೀ ಪ್ರಕರಣವನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಬಹುತೇಕ ಪ್ರೀತಿ ಮಾಡುವಂಥ ಸಂದರ್ಭದಲ್ಲಿ ಇರುವಂಥ ಕಾಳಜಿ, ಇರುವಂಥ ಚಿಂತೆ ಯಾವಾಗ ಮದುವೆ ಅನ್ನುವಂಥ ವಿಚಾರಕ್ಕೆ ಬಂದು ನಿಂತೋ, ಯಾವಾಗ ಅಂತಿಮ ಘಟ್ಟಕ್ಕೆ ಬಂದಿಲ್ತೋ, ಆಗ ಇಬ್ಬರ ನಡುವೆ ಇರ್ತಕ್ಕಂಥ ಏನಂತಂದ್ರೆ ವೈಮನಸ್ಸುಗಳು ಈಗ ಹೊರಗಡೆ ಬಿದ್ದಿರುವಂಥದ್ದು ಸಾಕಷ್ಟು ಏನಂತಂದ್ರೆ ಗ್ರಾಮಸ್ಥರನ್ನ ಒಂದು ರೀತಿ ಅಚ್ಚರಿ ಮೂಡಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ 5 ವರ್ಷಗಳ ಪ್ರೀತಿಗೆ ಇವತ್ತು ಯಾಕೆ ಅಕ್ಷಯ್ ಒಲ್ಲೆ ಅಂತ ಇದ್ದಾನೆ, ಅಕ್ಷಯ್ ಯಾಕೆ ಕೈ ಕೊಡ್ತಾ ಇದ್ದಾನೆ, ಇದು ಮುಂದೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಈಗ ಸಾಕಷ್ಟು ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ರನ್ನ ಚಿನ್ನ ಅಂತಿದ್ದವ ಈಗ ಕೈ ಕೊಡೋದಕ್ಕೆ ತಯಾರಿಯನ್ನ ನಡೆಸಿದ್ದಾನೆ. ಆದರೆ ಮೇಘಾ ಮಾತ್ರ ಒಬ್ಬಂಟಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾಳೆ. ಸೊ ಬರುವಂಥ ದಿನಮಾನಗಳಲ್ಲಿ ಮೇಘಾಗೆ ಜಯ ಸಿಗುತ್ತಾ ಅನ್ನೋದ್ರ ಕುರಿತು ಮತ್ತೆ ಮಾಹಿತಿಯನ್ನ ಕೊಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.